ನೀರಿಗೆ ಬರ ನಿಜ, ಎಲ್ಲ ಕಡೆಯೂ ಹಾಹಾಕಾರ ಇದೆ. ಆದರೆ ಇದಕ್ಕೆ ಮಳೆಯ ಅಭಾವವೊಂದೇ ಕಾರಣವಾ? ಕೇಂದ್ರ ಜಲಶಕ್ತಿ ಸಚಿವಾಲಯ ಬಿಡುಗಡೆ ಮಾಡಿರುವ ವರದಿಯ ಅಂಕಿ ಅಂಶದ ಪ್ರಕಾರ ನಿಜವಾದ ಕಾರಣ ಅಂತರ್ಜಲ ಕಾಪಿಟ್ಟುಕೊಳ್ಳುವುದರಲ್ಲಿನ ನಮ್ಮದೇ ವೈಫಲ್ಯ. ಈಗಾಗಲೇ ಗಣನೀಯ ಪ್ರಮಾಣದಲ್ಲಿ ಕುಸಿದಿರುವ ಅಂತರ್ಜಲ ಮಟ್ಟ ವರ್ಷದಿಂದ ವರ್ಷಕ್ಕೆ ಇನ್ನೂ ಇಳಿಯುತ್ತಲೇ ಇದೆ. ಯಾವ ಪ್ರದೇಶದಲ್ಲಿ ಕುಸಿಯುತ್ತಿದೆ ಅಂತರ್ಜಲ? 7 ನದಿಗಳಿರುವ ಬೆಳಗಾವಿ ಸೇರಿದಂತೆ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಅಂತರ್ಜಲ ತೀವ್ರವಾಗಿ ಕುಸಿಯುತ್ತಿದೆ. ಯಾವ ಪ್ರದೇಶದಲ್ಲಿ ಅಂತರ್ಜಲ ಶೂನ್ಯಕ್ಕೆ ಇಳಿಯುತ್ತಿದೆ? ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಗಳಲ್ಲಿ ಅಂತರ್ಜಲ ಲಭ್ಯತೆ ಶೂನ್ಯಕ್ಕೆ ಇಳಿಕೆಯಾಗುತ್ತಿದ್ದು, ಮರುಭೂಮಿ ರಾಜ್ಯ ರಾಜಸ್ಥಾನದ ಹಾದಿ ಹಿಡಿದಿವೆ. ಯಾವ ಪ್ರದೇಶದಲ್ಲಿ ಅಂತರ್ಜಲ ಬಳಕೆ ಹೆಚ್ಚಿದೆ? ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಸೇರಿದಂತೆ ಮಲೆನಾಡು, ಕರಾವಳಿ ಜಿಲ್ಲೆಗಳಲ್ಲಿ ಅಂತರ್ಜಲ ಕೊಳ್ಳೆ ವ್ಯಾಪಕವಾಗಿ ಏರಿಕೆಯಾಗಿದೆ. ಅಂತರ್ಜಲದಲ್ಲಿ 50% ಬಳಸುವ ನಾವು ಅದರಲ್ಲಿನ 90% ಬಳಸುತ್ತಿರುವುದು ಕೃಷಿಗೆ. ಆದರೆ ಯಾರೂ ನೀರಿನ ಮರುಪೂರಣದ ಬಗ್ಗೆ ಚಿಂತಿಸುತ್ತಿಲ್ಲದಿರುವುದೇ ತೀವ್ರ ಕುಸಿತಕ್ಕೆ ಕಾರಣ. ಕಳೆದ 5 ವರ್ಷಗಳಲ್ಲಿ ಬಿದ್ದ ಭಾರೀ ಮಳೆ ಮತ್ತು ಮಹಾಪೂರದಿಂದ ನದಿ, ಕೆರೆ, ಕಟ್ಟೆ ತುಂಬಿದ್ದರೂ ಅಂತರ್ಜಲ ಭಾರೀ ಸುಧಾರಣೆಯಾಗಿಲ್ಲ. ಅತಿ ಬಳಕೆಯಿಂದ ರಾಜಧಾನಿ ಬೆಂಗಳೂರು ಹಾಗೂ ಸುತ್ತಲಿನ ಜಿಲ್ಲೆಗಳಲ್ಲಿ ಸ್ಥಿರ ಜಲಮಟ್ಟ ವರ್ಷದಿಂದ ವರ್ಷಕ್ಕೆ ತಳಕ್ಕೆ ಕುಸಿಯುತ್ತಿದೆ. ಮರುಪೂರಣ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಂತರ್ಜಲ ಬಳಸುತ್ತಿರುವುದು ಇದಕ್ಕೆ ಕಾರಣ. ಯಾವ ಪ್ರಮಾಣದಲ್ಲಿ ಅಂತರ್ಜಲ ಬಳಕೆಯಾಗುತ್ತಿದೆ? ಚಿತ್ರದುರ್ಗ 132%, ಕೋಲಾರ 172%, ಬೆಂಗಳೂರು ಗ್ರಾಮಾಂತರ 154%, ಚಿಕ್ಕಬಳ್ಳಾಪುರ 153%, ಬೆಂಗಳೂರು ನಗರ 150%. ಇವಲ್ಲದೆ ಇನ್ನು ಅನೇಕ ಜಿಲ್ಲೆಗಳಲ್ಲಿ ಅಂತರ್ಜಲ ಬಳಕೆ 100% ಮೀರಿರುವ ಕಾರಣಕ್ಕೆ ಹಾಗೂ ಮರುಪೂರಣ ಪ್ರಮಾಣ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಅಲ್ಲೆಲ್ಲ ಮರುಭೂಮಿಯ ಲಕ್ಷಣಗಳು ಆವರಿಸುವ ದಿನ ದೂರವಿಲ್ಲವಂತೆ. ಗಾಡ್ ಬ್ಲೆಸ್ ಅಸ್.